ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಗೋಪಿ ಹೀಗ್ ಕೇಳ್ತಾ ಇದ್ಯಾ? ಮಡಿ ಉಟ್ಕೋತಾ ಇದ್ದೀನಿ. ನೀವು ನಿತ್ಯ ಮಡಿ ಉಟ್ಕೊಳ್ಳೋದು ಮುಂಜಾನೆ, ಮಧ್ಯರಾತ್ರಿಲಿ ಮಳೆಯಲ್ಲಿ ಯಾಕೆ ಅಂತ. ಅದು ಗುರುಗಳು ಹೇಳಿದ್ರಲ್ಲ, ವೆಂಕಟನಾಥನ್ನ ತಿರುಪತಿ ಕರ್ಕೊಂಡು ಹೋಗಿ ವೀಣಾಭ್ಯಾಸ ಪ್ರಾರಂಭ ಮಾಡಿ ಅಂತ. ಅದಕ್ಕೆ ಅದ್ ನನಗೂ ಗೊತ್ತಿದೆ. ನಾವು ಹೊರಡೋದಕ್ಕಿಂತ ತುಂಬಾ ಸಮಯ ಇದೆ. ಇಷ್ಟು ಬೇಗ ಯಾಕೆ ಅಂತ ಕೇಳ್ತಾ ಇರೋದು. ಅದು ಅದು ನೀವ್ ನನ್ನ ಹತ್ರ ಏನು ಮುಚ್ಚಿಡ್ತಾ ಇದ್ದೀರಾ ಅನಿಸ್ತಾ ಇದೆ. ಮಠಕ್ಕೆ ಹೋಗಿ ವೆಂಕಟನಾಥನ್ ಜಾತಕ ತೋರ್ಸ್ಕೊಂಡ್ ಬನ್ನಿ ಅಂದೆ. ಹೋಗ್ ಬಂದ್ರಿ. ಹೋಗಿ ಬಂದಾಗಿಂದ ಒಂಥರ ಇದ್ದೀರಾ. ಗುರುಗಳು ಏನ್ ಹೇಳಿದ್ರು ಅಂತ ಕೇಳಿದ್ರು ಹೇಳ್ತಾ ಇಲ್ಲ. ಗುರುಗಳು ಏನ್ ಹೇಳಿದ್ರು ಅದನ್ನ ಹೇಳಿ. ಏನು ಹೇಳಲಿಲ್ಲ ಗೋಪಿ. ನಮ್ಮ ಮಗ ಹುಟ್ಟಿರೋದೆ ಎಲ್ರಿಗೂ ಸಹಾಯ ಮಾಡೋಕಂತೆ, ನೊಂದವರ ಕಷ್ಟಗಳಿಗೆ ಮಿಡಿಯೋಕಂತೆ. ಅದ್ ಸಂತೋಷದ ವಿಷಯನೇ ತಾನೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೀರಾ? ನಾನ್ ಚಿಂತೆ ಮಾಡ್ತಾ ಇಲ್ಲ ಗೋಪಿ. ನೀವೀಗ ನಿಜ ಹೇಳಿಲ್ಲ ಅಂದ್ರೆ ಆ ತಿಮ್ಮಪ್ಪ. ಗೋಪಿ, ಎಲ್ಲದಕ್ಕೂ ತಿಮ್ಮಪ್ಪನ ಮೇಲೆ ಆಣೆ ಹಾಕ್ಬೇಡ ನೀನು. ಯಾವ ವಿಷಯ ಕಾಣೆ ಮಾಡಬೇಕು, ಯಾವ ವಿಷಯ ಕಾಣೆ ಮಾಡಬಾರ್ದು ಅಂತ ತಿಳುವಳಿಕೆ ಇಲ್ಲ ನಿನಗೆ. ಏನಾದ್ರೂ ಇದ್ರೆ ಹೇಳಲ್ವಾ ನಾನು? ಸರಿ, ಹೋಗಿ ನೀನು ಮಡಿ ಹುಟ್ಕೋ, ತಿರುಪತಿಗೆ ಹೊರಡೋಣ. ತಿಮ್ಮಪ್ಪ, ಇವ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದ್ ನಂಗೆ ಗೊತ್ತಾಗ್ತಾ ಇದೆ. ನಿನ್ ದರ್ಶನಕ್ಕೆ ಬರ್ತಾ ಇದ್ದೀವಿ. ಇವ್ರ ಮನ್ಸಿನ ಭಾರನ ನೀನೇ ಇಳಿಸ್ಬೇಕು. ಸಪ್ಪ, ಅರ್ಥ ಆಯ್ತು. ಸುಧಾರಿಸ್ಕೊಂಡು. ಗೋಪಿ, ಪ್ರತಿ ಸಲ ಇದೆ ಹೇಳ್ಬೇಡ ನೀನು. ನನಗೇನು ಸುಸ್ತಾಗಿಲ್ಲ, ಸ್ವಲ್ಪ ಆಯಾಸ ಆಗಿದೆ ಅಷ್ಟೇ. ಆಮೇಲೆ ವೆಂಕಟನಾಥ, ತಿರುಪತಿಗೆ ಹೋಗೋದಕ್ಕೆ ಸುಮಾರು ದಾರಿಗಳಿದ್ಯಪ್ಪ. ಆದ್ರೆ ಈಗ ನಾವು ಹೋಗ್ತಿದೀವಲ್ಲ, ಅದೇ ಸುರಕ್ಷಿತವಾದದ್ದು. ಯಾಕೆ? ಬೇರೆ ದಾರಿಗಳಲ್ಲಿ ಹುಲಿ, ಚಿರತೆಗಳ ಕಾಟ ತುಂಬಾ ಇದೆ. ಹುಲಿ, ಚಿರತೆನ ಈ ದಾರಿಲಿ ಸಿಗಲ್ವಾ? ಈ ದಾರಿಗಳಲ್ಲಿ ಜಿಂಕೆ ಸಿಗ್ಬಹುದು. ಅಲ್ಲಿ ನೋಡು, ಜಿಂಕೆ ಹಿಂಡು. ಅಮ್ಮ ಹಿಡ್ಕೋ, ನಾನ್ ಜಿಂಕೆ ನೋಡ್ಕೊಂಡ್ ಬರ್ತೀನಿ. ವೆಂಕಟನಾಥ, ಹುಷಾರು. ವೆಂಕಟನಾಥ, ಹುಷಾರು. ವೆಂಕಟನಾಥ, 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 ವೆಂಕಟನಾಥ.
ಕೃಷ್ಣ ಅಯ್ಯೋ ತಾತ ಬಿದ್ಬಿಟ್ರ ಎದೇಳಿ ಎದೇಳಿ. ನನ್ನ ಹೆಸರು ಕೃಷ್ಣ ಅಲ್ಲ ತಾತ, ವೆಂಕಟನಾಥ. ಕೃಷ್ಣ, ವಾಸುದೇವ, ವೆಂಕಟೇಶ ಎಲ್ಲ ಒಂದೇ. ನೀನು ನನ್ನ ಕೃಷ್ಣಷ್ಟೇ ಮುದ್ದಾಗಿದೆಯಾ. ನಾನು ನಿನ್ನನ್ನು ಕೃಷ್ಣ ಅಂತಲೇ ಕರಿತೀನಿ. ಸರಿ ತಾತ. ಅಲ್ಲ, ಈ ಬೇಲಿಯಲ್ಲಿ ಹೇಗೆ ಸಿಕ್ಕಾಕೊಂಡ್ರಿ ನೀವು? ಅಯ್ಯೋ, ಇದು ಯಾವ ದೊಡ್ಡ ಬೇಲಿನ ಭಾವದ ಬೇಲಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಆ ದೇವ್ರ ಹತ್ರ ನನ್ನನ್ನು ಕರ್ಕೊ ಅಂತ ಕೇಳ್ತಾನೆ ಇದ್ದೀನಿ. ಅವನು ಕೇಳಿಸ್ಕೊಳ್ತಾನೇ ಇಲ್ಲ. ಹರಿನಾಮ ಸ್ಮರಣೆ ಜೀವನದುದ್ದಕ್ಕೂ ಮಾಡ್ತಾ ಬಂದರೂ ಆ ಶ್ರೀಹರಿಗೆ ನನಗೆ ಮೋಕ್ಷ ಕೊಡೋಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾನೆ. ಹ್ಞೂ ಕೃಷ್ಣ. ಅವ್ನು ಹಿಂದ್ ಮುಂದೆ ನೋಡೋದಕ್ಕೂ ಒಂದು ಕಾರಣ ಇರುತ್ತೆ ತಾತ. ಹಾ, ನಾನು ನಮ್ಮಪ್ಪನ ಹತ್ರ ಸಕ್ಕರೆ ಮಿಠಾಯಿ ಕೊಡ್ಸು ಅಂತ ಕೇಳಿದಾಗೆಲ್ಲ ಅವ್ರು ಕೊಡ್ಸಲ್ಲ ಅಂತಾರೆ. ಯಾಕೆ ಕೊಡ್ಸಲ್ಲ ಅಂತ ಅಮ್ಮನ ಹತ್ರ ಕೇಳಿದಾಗ, ನೀನು ಸಕ್ಕರೆ ಮಿಠಾಯಿ ತಿಂದರೆ ನಿನ್ನ ಹೊಟ್ಟೆಗೆ ಜಂತುಳ ಬೀಳುತ್ತೆ ಅಂತ ಹೇಳ್ತಾರೆ. ಹಾಗೆ ನೀವು ಕೊಡಿ ಅಂತ ಕೇಳಿದ್ಮೇಲೂ ಅವ್ನು ಕೊಡ್ತಾ ಇಲ್ಲ ಅಂದರೆ ಏನೋ ಒಂದು ಕಾರಣ ಇರಬೇಕು. ಹಾಂ, ಬೇಲಿನೆಲ್ಲ ಸರ್ಸಾಯ್ತು, ನೀವು ಎದ್ದೇಳಬಹುದು. ಬಂದ್ಯಾ ನನ್ನ ತಂದೆ. ಅವರ ಬೇಲಿಯಿಂದ ನನ್ನನ್ನು ಬಿಡಿಸಿ ನನಗೆ ಮುಕ್ತಿ ಕೊಡಕ್ಕೆ ಬಂದ್ಯಪ್ಪ. ಎದ್ದೇಳಿ. ಇಷ್ಟು ಹೊತ್ತು ನೀನು ಆಡಿದ ಮಾತಿನ ಮರ್ಮ ನನಗೀಗ ಅರ್ಥ ಆಯ್ತಪ್ಪ. ಆ ಮಾತನ್ನು ನನಗೆ ಅರ್ಥ ಮಾಡಿಸೋದಕ್ಕೆ ಆ ಶ್ರೀನಿವಾಸ ನಿನ್ನನ್ನು ಇಲ್ಲಿ ಕಳಿಸಿದ್ದಾನೆ ಕೃಷ್ಣ. ಅಂತೂ ಈ ಜನ್ಮದಲ್ಲಿ ನನಗೆ ಮೋಕ್ಷ ಇಲ್ಲ ಅಂತ ನಿನ್ನ ಮಿಠಾಯಿ ಕಥೆಯಿಂದ ನನಗೆ ಅರ್ಥ ಆಯ್ತು. ತಾತ, ನೀವೇನೇನೋ ಮಾತಾಡ್ತಿದ್ದೀರಾ, ನನಗೆ ಅರ್ಥ ಆಗ್ತಿಲ್ಲ. ಒಳ್ಳೆ ಮನಸ್ಸಿಂದ ನಾವಾಡೋ ಪ್ರತಿ ಶಬ್ದನೂ ಆ ಶ್ರೀಹರಿನೇ ನುಡಿಸ್ತಾನಂತೆ. ಹೌದಪ್ಪ, ನೀನು ನುಡಿದಿದ್ದ ಮಾತೆಲ್ಲವೂ ಅವನೇ ನುಡಿಸಿದ್ದು. ನಿನ್ನ ಹಿಂದೆ ಸಾಕ್ಷಾತ್ ಹರಿಯೇ ನಿಂತಿದ್ದಾನೆ.